ಜೋರಾಗಿ ಮಾತಾಡ್ರಿ, ಕೇಳಿಸ್ತಾ ಇಲ್ಲ. ಓವರ್ಲೋಡ್ ಆಗಿ ಇಲ್ಲಿಂದ ಪಾಂಡವಪುರ ಸ್ಟೇಷನ್ ಇಂದ ಬರ್ತಾವಲ್ಲ ಸರ್, ಅದು ಓವರ್ಲೋಡ್ ಆಗಿ ಟ್ರಿಪ್ ಆಗ್ತಾ ಇದೆ. ಈಗ ನನಗೆ ನಿಮಗೆ KPTCL ಏನಂತ ಮಾಹಿತಿ ಸರ್? KPTCL ಅಲ್ಲ ಸರ್, ನಮ್ಮಲ್ಲಿ ಜನರೇಷನ್ ಯಾರು ಸರ್? ಸೆಸ್ಕಲ್ಲೇ DCC ಅಂತ ಇದೆ ಸರ್, ಲೋಡ್ ಮಾನಿಟರಿಂಗ್ ವಿಂಗ್ ಇದೆ ಸರ್. ಅವರೇ ಸ್ಟೇಷನ್ಗಳಿಗೆ ಮೆಸೇಜನ್ನ ಇದು ಮಾಡ್ತಾರೆ ಸರ್, ELS ಮಾಡಿ ಇಮಿಡಿಯೇಟ್ ಅಂತ. ಯಾವ್ಯಾವ ಸ್ಟೇಷನ್, ಯಾವ ಡಿಸ್ಟ್ರಿಕ್ಟ್ ಇವುಗಳು ಈ ಥರದನ್ನೆಲ್ಲ ಅವ್ರಿಗೆ ಮಾಹಿತಿ ಸರ್ ಎಲ್ಲ ಗ್ರೌಂಡ್ ಲೆವೆಲ್ ಅಲ್ಲಿ ಅವ್ರಿಗೆ ಗೊತ್ತಿಲ್ವಾ? ಮತ್ತೆ ಅವ್ರು ಆರಾಮಾಗಿ ಕುತ್ಕೊಂಡು ಇಲ್ಲ ಸರ್, ಅದು ಅಲ್ಲಿ ಅವರ ಮಾನಿಟರ್, ಅವ್ರ ಸಿಸ್ಟಮ್ ಅವ್ರು ನೋಡ್ಕೋಬೇಕಲ್ಲ ಸರ್, ಹಾಗಾಗಿ ಅವ್ರು ನೋಡ್ತಾ ಇರ್ತಾರೆ ಸರ್. ಅವ್ರು ನೋಡ್ತಾರೆ, ಬಟ್ ಇಲ್ಲಿಂದ ಗ್ರೌಂಡ್ ಎಲ್ಲ ಮನೇಲಿ ನಾವು ಹೇಳಿದ್ದೀವಿ ಸರ್. ಗೊತ್ತು ಸರ್. ಈಗ MD ಅವ್ರು ಯಾರು ಇದ್ದಾರೆ? ಈಗ ಮೇಡಮ್ ಅರ್ಚನಾ ಮೇಡಮ್ ಅಂತ ಬಂದಿದ್ದಾರೆ ಸರ್. ಅವ್ರ ನಂಬರ್ ಕಳಿಸಿ ಅವರು. ಆಯ್ತು ಸರ್, ಇವತ್ತು ಮೀಟಿಂಗ್ ಅನ್ನು ತಗೋದು VC ತಗೋ, ಇದ್ರ ಬಗ್ಗೆನೇ VC ತಗೋತೀನಿ 12 ನನಗೆ ಅದಾದ್ಮೇಲೆ ನಿಮಗೆ ಏನಾಯ್ತು ನಿಮ್ಗೆ ಅದು ಅಪ್ಡೇಟ್ ಕೊಡಿ. ಚೇರ್ಮನ್ ಅವರು ನನಗೆ ಮಾತಾಡ್ತೀವಿ ಅಂತ ಹೇಳಿದ್ರು, ಮಾತಾಡಲಿಲ್ಲ. ಆಮೇಲೆ ಅಲ್ಲ ನಾನು ಹೇಳ್ತಾ ಇರೋದು ಪ್ರತಿ ಸತಿ ಬಡ್ಕೊಳ್ಳೋದು ಅಷ್ಟೇ. ನಾನು ಕಮ್ಯುನಿಕೇಟಿವ್ ಮಾಡಿ ರೈತರಿಗೆ ನಿಮ್ಮ ಸೆಕ್ಷನ್ ಅಲ್ಲಿ ಅವ್ರು ವಿಡಿಯೋ ಮಾಡಿ ಸಾಕ್ಷಿ ಅಂತ ಹೇಳಿದೆ ನಾನು. ನಿಮ್ಮ ಸೆಕ್ಷನ್ಗೆ ನಿಮ್ದು ವಾಟ್ಸ್ಆ್ಯಪ್ ಗ್ರೂಪ್ಗಳಿದ್ದಾವೆ ಮೇಡಮ್, ಯಾರು ಓದಲ್ಲ ಮೇಡಮ್, ವಿಡಿಯೋ ಆದರೆ ಕೇಳಿಸ್ಕೊತಾರೆ. ಈ ಥರ ನಮ್ಮದು ಲೋಡ್ ಸರ್ ಎಲ್ಲ ಈ ನಮ್ಮ ಚೆಸ್ಟ್ ಇರೋದು ಲೋಡ್ ಮಾನಿಟರಿಂಗ್ ಅಂತಾನೆ ಪ್ರಾಬ್ಲಮ್ ಆದಾಗೆಲ್ಲ ಅಲ್ಲೆಲ್ಲ ಸ್ಟೇಷನ್ಗಳು ತೆಗಿತಾ ಹೋಗ್ತಾರೆ. ತೆಗಿಲೇಬೇಕು ಅವರು ನಮಗೆ ವಿದೌಟ್ ಇನ್ಫಾರ್ಮೇಷನ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿ ಅಂತ ಕೊಟ್ಟಿದ್ದಾರೆ. ಡ್ಯೂ ಟು ಓವರ್ಲೋಡಿಂಗ್ ಆಫ್ ಬಸ್ಸಿಪುರ ಅದು 220 ಎಲ್ಲ ಓವರ್ಲೋಡ್ ಇದಾವೆ ಸರ್. ಇನ್ಫಾರ್ಮ್ ಟಿಗೆ ಹೇಳಿ ಟು ರಿಸ್ಟ್ರಿಕ್ಟ್ 15 ಮೆಗಾವಾಟ್ಸ್ 50 ಮೆಗಾವಾಟ್ ಬಂದರೆ 15 ಕಡಿಮೆ ಮಾಡಿದ್ರೆ ಅರ್ಬನ್ ಎಂಜಾಯ್ ಉಳಿಸ್ಕೊತಾರೆ ಸರ್. ಮುಖ್ಯದಲ್ಲೂ ಎಷ್ಟು ಅರ್ಬನ್ ಯಾಕೆ ಉಳಿಸ್ಕೊತೀರಿ? ಯಾವ ಹೇಳ್ತಾರೆ ಡಿಸಿಷನ್ ಸರ್? ಏನಾಗುತ್ತೆ ಅಂತಂದ್ರೆ ಅಷ್ಟು ಲೋಡ್ ನಿಮ್ಗೆ ಹೇಳೋದಿಲ್ಲ ಸರ್. ನಮ್ಗೆ ಇಷ್ಟು ವಿಲೇಜ್ಗೆ 10 ಮೆಗಾವಾಟ್ 10 ಆಂಪ್ಸ್ ಬರ್ತಿದೆ ಅಂದ್ರೆ IP-ದೆಲ್ಲ ತಗೊಂಡ್ರೆ ಸರ್ 180 ಆಂಪ್ಸ್ ಬರುತ್ತೆ ಸರ್. ಏನು ಇದು ಹಾಕಿದಿರಲ್ಲ ಹಾಂ ಸರ್, ಅದು ಅವ್ರು ಎಕ್ಸಾಂಪಲ್ ಇದನ್ನ ನಮ್ಮ ರೈತರಿಗೆ ತಲುಪಿಸ್ಬೇಕು, ಅವ್ರಿಗೆ ಅರ್ಥ ಆಗಂಗೆ ಆಯ್ತಾ? ಈಗ ಹಿಂಗೆ ಹೇಳಿದ್ರೆ ಅವ್ರಿಗೆ ಅರ್ಥ ಆಗಿಲ್ಲ. ಹಿಂಗಂದ್ರೆ ಎಷ್ಟು ಅವರ್ ಅವ್ರಿಗೇನು ಬೇಕಾಗಿರೋದು, ಎಷ್ಟು ಟೈಮ್ ಕೊಡ್ತೀವಿ, ಎಷ್ಟು ಅವರ್ ಸಪ್ಲೈ ಕೊಡ್ತೀವಿ, ಎಷ್ಟೊತ್ತಿಂದ ಎಷ್ಟೊತ್ತಿಗೆ. ಇವತ್ತು 7 ಗಂಟೆ ಕೊಡ್ತಾ ಇವತ್ತು ಕೊಡೋಕ್ಕಾಗಿಲ್ಲಪ್ಪ, ರಿಸ್ಟ್ರಿಕ್ಟ್ ಮಾಡಕ್ಕೆ ಹೇಳಿದ್ದಾರೆ, ಅಲ್ಲಿಂದ 5 ಗಂಟೆ ಟೈಮ್ ಕೊಡಿ ಅಥವಾ 4 ಗಂಟೆ ಟೈಮ್ ಕೊಡಿ ಅಂತ ಹೇಳ್ಬೇಕು. ಅದನ್ನೆಲ್ಲಿ ಹೇಳ್ತಾರೆ? ಯಾವತ್ತೂ ಹೇಳಿಲ್ಲ. ಅವತ್ತಿಂದಾನು ನಾನು ಫಸ್ಟ್ ಮೀಟಿಂಗ್ ಮಾಡಿದಾಗಿಂದಾನು ಮೇಡಮ್ ಈಗ ಲಾಸ್ಟ್ 6 ಮಂತ್ಸ್ ನೀವು ತೆಗ್ಸಿ ಕೇಳ್ಕೊಳ್ಳಿ ಮೇಡಮ್. ಇದನ್ನ 6 ತಿಂಗಳು ತೆಗ್ಸಿ. ಆನ್ ಆವ್ರೇಜ್ ನೀವು 4 ರಿಂದ 5 ಗಂಟೆ ಟೈಮ್ ಕೊಡ್ತಾ ಇದ್ದೀವಿ. ಅದನ್ನ ಯಾವತ್ತು ಕಮ್ಯುನಿಕೇಟ್ ಮಾಡಿದ್ದೀವಿ? ರೆಡಿ ಆಯ್ತಾ?